ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ತಂದೆಯಾದ ದೇವರಿಗೆ ನಾನು ಮೊದಲಾಗಿ ಎಲ್ಲ ಘನ ಮಾನ ಮಹಿಮೆಯನ್ನು ನನ್ನ ತಂದೆಯಾದ ದೇವರಿಗೆ ನಾನು ಸಲ್ಲಿಸುವನಾಗಿದ್ದಾನೆ. ಯಾಕಂದರೆ ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರ ವಾಕ್ಯಕ್ಕೋಸ್ಕರ ನನ್ನನ್ನು ಇಲ್ಲಿ ನಿಲ್ಲಿಸಿರುವುದಾದರೆ ಅದು ಆತನ ಕೃಪೆ. ನನ್ನ ಬಲ, ನನ್ನ ಶಕ್ತಿ, ನನ್ನ ಆರೋಗ್ಯ ಯಾವುದಲ್ಲ, ದೇವರ ಕೃಪೆ ಕಾರಣವಾಗಿದೆ ಪ್ರಿಯರೇ. ಯಾಕಂದ್ರೆ ಇಂದಿನ ದಿನದಲ್ಲಿ ದೇವರ ಬಾಯಿಂದ ಹೊರಡುವಂತ ಒಂದೊಂದು ಮಾತುಗಳು ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕೋಸ್ಕರವಾಗಿ, ನಿಮ್ಮನ್ನು ದೇವರಾದ ಕರ್ತನು ಯಾವ ಸ್ಥಾನದಲ್ಲಿ ನಿಮ್ಮನ್ನು ಇಟ್ಟಿದ್ದಾನೆ ಆ ಸ್ಥಾನದಲ್ಲಿ ನಿಮ್ಮನ್ನು ದೇವರು ನಡೆಸುವುದಕ್ಕೋಸ್ಕರವಾಗಿ ದೇವರ ಆತ್ಮನು ನಿಮ್ಮ ವಿಷಯದಲ್ಲಿ, ನಿಮ್ಮ ಮುಂದಿನ ಭವಿಷ್ಯತ್ತಿನ ವಿಷಯದಲ್ಲಿ ದೇವರಾದ ಕರ್ತನು ನಡೆಸಲಿಕ್ಕೆ ಇರುವಂತ ಕಾರ್ಯಗಳನ್ನು ತನ್ನ ವಾಕ್ಯದ ಮೂಲಕವಾಗಿ ನಿಮಗೆ ತಿಳಿಯಪಡಿಸುವುದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ಕೃಪಾಪೂರ್ಣನಾದಂಥ ಮಹೋನ್ನತನಾದಂಥ ಜೀವವುಳ್ಳ ತಂದೆಯಾದ ದೇವರು ಈ ಸ್ಥಳದಲ್ಲಿ ನನ್ನನ್ನು ನಿಲ್ಲಿಸಿದ್ದಾನೆ. ಪ್ರಿಯರೇ, ಪ್ರಿಯ ದೇವಜನರೇ, ದೇವರಾದ ಕರ್ತನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿದ್ದಾನೆ. ನೀವು ಒಂದು ವೇಳೆ ಸೋತು ಹೋಗಿರ್ಬೋದು. ನನ್ನನ್ನು ಯಾರು ಗಮನಿಸ್ತಾ ಇಲ್ಲ, ನಾನು ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದೇನೆ, ನಾನು ಯಾರಿಗೂ ಬೇಡವಾಗಿದ್ದೇನೆ, ನನ್ನಲ್ಲಿ ಹಣ, ಆಸ್ತಿ, ಅಂತಸ್ತು ಯಾವುದೂ ಇಲ್ಲ, ಜನರಿಂದ ನಾನು ಕೈ ಬಿಡಲ್ಪಟ್ಟಿದ್ದೀನಿ, ನಾನು ಯಾರಿಗೂ ಕೂಡ, ಯಾರ ಗಣನೆಗೂ ಕೂಡ ನಾನು ಬರ್ತಾ ಇಲ್ಲ. ಆ ರೀತಿಯಲ್ಲಿ ಒಂದು ವೇಳೆ ನೀವು ಚಿಂತೆಯಲ್ಲಿ ಇರ್ಬೋದು. ಒಂದು ವೇಳೆ ನೀವು ಅನೇಕರು ದೇಹದ ಬಲಹೀನತೆಯಲ್ಲಿ, ರೋಗದಲ್ಲಿ, ವೈದ್ಯರಿಂದ ಕೈ ಬಿಡಲ್ಪಟ್ಟಂತ ಸ್ಥಿತಿಗತಿಯಲ್ಲಿ ಇರ್ಬೋದು. ಒಂದು ವೇಳೆ ನಿಮ್ಗೆ ವಿರೋಧವಾಗಿ ಎಷ್ಟೋ ದುಷ್ಟ ಜನರು ಯಾವುದೇ ದುಷ್ಟ ಕಾರ್ಯಗಳನ್ನು ಮಾಡ್ತಿರ್ಬೋದು. ನೀವು ಸೋಲ್ಬೇಕು, ಸೋತು ಹೋಗ್ಬೇಕು ಎಂಬುದಾಗಿ ಆ ವಿಚಾರದಲ್ಲಿ ನೀವು ಚಿಂತೆಯಲ್ಲಿ ಇರ್ಬೋದು. ಭಯ ಪಡಬೇಡಿ ಪ್ರಿಯ ದೇವಜನರೇ, ಚಿಂತೆ ಮಾಡಬೇಡಿ ಪ್ರಿಯ ದೇವಜನರೇ. ದೇವರಾದ ಕರ್ತನು ಬಲಗಡೆಯಲ್ಲಿ, ನೆರಳಿನೋಪಾದಿಯಲ್ಲಿ ನಿಮ್ಮ ಸಮೀಪದಲ್ಲಿದ್ದಾನೆ. ನಿಮ್ಮ ಸ್ಥಿತಿಗತಿಗಳನ್ನು ಆತನು ತಿಳಿದಾತನಾಗಿದ್ದಾನೆ. ನಿಮ್ಮ ಚಿಂತಾ ಭಾರವನ್ನು ಆತನು ಹೊತ್ತುಕೊಂಡಿದ್ದಾನೆ. ನಿಮ್ಮನ್ನು ಕೈ ಹಿಡಿದು ನಡೆಸೋದಕ್ಕೋಸ್ಕರವಾಗಿ ನಿಮ್ಮ ಸಮೀಪದಲ್ಲಿ ಆತನಿದ್ದಾನೆ. ಆತನನ್ನು ಹುಡುಕಿರಿ ಪ್ರಿಯರೇ. ದೇವರ ವಾಕ್ಯದ ಮೂಲಕ ನೀವು ಆತನನ್ನು ಹುಡುಕಿರಿ. ದೇವರ ವಾಕ್ಯದ ಮೂಲಕ ಆತನ ಸಮೀಪಕ್ಕೆ ಬನ್ನಿ. ನಿಮ್ಮ ಜೀವಿತದಲ್ಲಿ ಯಾವ ಮನುಷ್ಯನ ಮೇಲೆ ನೀವು ಹತ್ತುಕೊಳ್ಬೇಡಿ ಪ್ರಿಯರೇ. ದೇವರ ವಾಕ್ಯದ ಮೇಲೆ ನೀವು ನಂಬಿಕೆ ನೀಡಿ. ದೇವರ ವಾಕ್ಯದ ಮೇಲೆ ನೀವು ನಂಬಿಕೆ ನೀಡುವುದಾದರೆ, ದೇವರ ವಾಕ್ಯವನ್ನು ನೀವು ಕೈಕೊಂಡು ನಡೆಯುವುದಾದರೆ, ನೀವು ಏನನ್ನು ಕಳಕೊಂಡಿದ್ದೀರಿ ಎಂಬುದಾಗಿ ನೀವು ತಿಳ್ಕೊಳ್ತೀರಾ. ಎರಡರಷ್ಟಾಗಿ ನೀವು ಪಡ್ಕೊಳ್ತೀರಾ. ಯಾವುದು ವೈದ್ಯರಿಂದ ಗುಣ ಆಗುವುದಿಲ್ಲ. ಅಷ್ಟು ಖರ್ಚು ಮಾಡಿದೆ, ಇಷ್ಟು ಖರ್ಚು ಮಾಡಿದೆ, ಏನು ಪ್ರಯೋಜನ ಇಲ್ಲ. ಅನೇಕ ಡಾಕ್ಟರ್ಸ್ಗಳಿಗೆ ನಾನು ತೋರಿಸಿದೆ, ಯಾವುದರಲ್ಲಿ ಕೂಡ ಪ್ರಯೋಜನ ಇಲ್ಲ ಎಂಬುದಾಗಿ ನೀವು ಅಂದುಕೊಳ್ಬೇಡಿ ಪ್ರಿಯರೇ. ವೈದ್ಯಗಾರನು, ಘನ ವೈದ್ಯನಾಗಿರುವಂತ ಕರ್ತನಾದ ಯೇಸು ನಿಮ್ಮ ಸಮೀಪದಲ್ಲಿದ್ದಾನೆ. ಒಂದು ಕ್ಷಣದಲ್ಲಿ ಸತ್ತಂತ, ಕೊಳೆತು ಹೋದಂತ, ನಾರುತ್ತಿರುವಂತ ಲಾಜರನ ಆ ಬಾಡಿಯನ್ನೇ ಎಬ್ಬಿಸಿ ಜೀವ ಕೊಟ್ಟಂತ ಯೇಸು ನಿಮ್ಮ ಬಳಿಯಲ್ಲಿದ್ದಾನೆ ಪ್ರಿಯರೇ. ಆತನ ಬಳಿಗೆ ಬನ್ನಿ. ನೀವು ಆತನಲ್ಲಿ ಮೊರೆ ಇಡಿರಿ, ಆತನಲ್ಲಿ ನಂಬಿಕೆ ನೀಡಿ, ಆತನಲ್ಲಿ ಪ್ರಾರ್ಥಿಸಿ. ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ನಿಮ್ಮ ಜೀವಿತವನ್ನು ಆತನು ರೂಪಿಸಿ ಕೈ ಹಿಡಿದು ನಡೆಸುವಂತ ಕರ್ತನು ರೀ. ಮನುಷ್ಯರು ಕೈ ಬಿಡ್ಬೋದು, ಆ ಪರಲೋಕದ ತಂದೆಯಾದ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಆತನ ಮೇಲೆ ನೀವು ನಂಬಿಕೆ ನಿಟ್ಟು ಆತನಲ್ಲಿ ನೀವು ಜೀವಿಸುವುದಾದರೆ ನೀವು ಮೋಸ ಹೋಗುವುದಿಲ್ಲ ಪ್ರಿಯರೇ. ಆಶೀರ್ವಾದಗಳನ್ನು ಹೊಂದಿರ, ಶುಭ ಕೃಪೆ ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ. ಫಸ್ಟ್ ನೀವು ದೇವರಾದ ಕರ್ತನನ್ನು ಹಿಂಬಾಲಿಸಿ, ದೇವರ ವಾಕ್ಯವನ್ನು ಹಿಂಬಾಲಿಸಿ, ದೇವರ ವಾಕ್ಯವನ್ನು ಕೈಕೊಂಡು ನಡೀರಿ. ನಿಮ್ಮ ಜೀವಿತದಲ್ಲಿ ಅದ್ಭುತದ ಮೇಲೆ ಅದ್ಭುತ,
ಯಾರು ಸಹಾಯ ಮಾಡುವುದಿಲ್ಲ ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಾ. ಅವರ ಮೂಲಕವಾಗಿ ಉನ್ನತವಾದ ಸಹಾಯ ನಿಮಗೆ ದೊರಕುವಂತೆ ದೇವರಾದ ಕರ್ತನು ನಡೆಸ್ತಾನೆ. 4 ಕಡೆಯಿಂದ ಬಾಗಿಲು ಕ್ಲೋಸ್ ಆಗಿರ್ಬೋದು, ಆ ಡೋರ್ ಅನ್ನು ದೇವರಾದ ಕರ್ತನು ಓಪನ್ ಮಾಡ್ತಾನೆ ಪ್ರಿಯರೇ. ಆತನು ಶಕ್ತಿಯುಳ್ಳ ದೇವರು, ಆತನು ಜೀವಿಸುವಂತ ದೇವರು, ಆತನು ಸತ್ಯ ದೇವರು. ಅದೇ ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಇಂದಿನ ದಿನದಲ್ಲಿ ಪ್ರಿಯ ದೇವಜನರೇ, ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ಆತ ನನ್ನೊಂದಿಗೂ ನಿಮ್ಮೊಂದಿಗೂ ತನ್ನ ವಾಕ್ಯದ ಮೂಲಕ ಮಾತನಾಡಲಿಕ್ಕಿರುವಂಥದ್ದು, ವಾಕ್ಯದ ಮೂಲಕ ನನ್ನನ್ನು ನಿಮ್ಮನ್ನು ಬಲಪಡಿಸಲಿಕ್ಕಿರುವಂಥದ್ದು, ವಾಕ್ಯದ ಮೂಲಕ ನನ್ನನ್ನು ನಿಮ್ಮನ್ನು ನಡೆಸಲಿಕ್ಕಿರುವಂಥದ್ದು, ವಾಕ್ಯದ ಮೂಲಕ ನನಗೂ ನಿಮಗೆ ಆಶೀರ್ವಾದ ಉಂಟಾಗುವಂತೆ ತನ್ನ ವಾಕ್ಯವನ್ನು ತಿಳಿಯಪಡಿಸುವಂತ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 62ನೇ ಸಂಧಿ 2ನೇ ವಚನವನ್ನು ನಾವು ಧ್ಯಾನ ಮಾಡುವ. ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 62ನೇ ಸಂಧಿ 2ನೇ ವಚನವನ್ನು ನಾವು ಧ್ಯಾನ ಮಾಡುವ. ಜನಾಂಗಗಳು ನಿನ್ನ ಧರ್ಮವನ್ನು ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ಹಲ್ಲೆಲೂಯಾ. ಎಷ್ಟೊಂದು ಅರ್ಥಗರ್ಭಿತವಾದಂತ ಮಾತಾಗಿದೆ ಪ್ರಿಯರೇ. ಇವತ್ತು ದೇವರಾದ ಕರ್ತನು, ಇವತ್ತು ಲೋಕದ ಜನರು ನನ್ನನ್ನು ನಿನ್ನನ್ನು ಯಾವ ರೀತಿಯಲ್ಲಿ ನೋಡ್ತಿದ್ದಾರೆ, ಯಾವ ಸ್ಥಾನದಲ್ಲಿ ನನ್ನನ್ನು ನಿನ್ನ ಇಟ್ಟಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಇವತ್ತಿನ ದಿನದಲ್ಲಿ ವಾಕ್ಯವನ್ನು ಕೇಳುವಂತ ನೀವಾಗ್ಲಿ ನಾನಾಗ್ಲಿ, ನನ್ನನ್ನು ನಿಮ್ಮನ್ನು ದೇವರಾದ ಕರ್ತನು ಉನ್ನತವಾದ ಸ್ಥಾನದಲ್ಲಿ ಆತನು ನೋಡ್ತಿದ್ದಾನೆ ಪ್ರಿಯರೇ. ಆತನಂತೆ ಇವತ್ತು ನನ್ನನ್ನು ನಿಮ್ಮನ್ನು ನೋಡ್ತಿದ್ದಾನೆ. ನೀವು ಆತನಲ್ಲಿ ಏನಾಗಿದ್ದೇವೆ ಎಂಬುದಾಗಿ ಆತನು ನೋಡ್ತಿದ್ದಾನೆ. ಅದನ್ನು ನೀವು ತಿಳ್ಕೊಳ್ಬೇಕು. ಇವತ್ತು ದೇವರಾದ ಕರ್ತನ ಆ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಇದೆ, ಎಷ್ಟಾಗಿ ನಾವು ದೇವರಾದ ಕರ್ತನನ್ನು ನಾವು ಪ್ರೀತಿ ಮಾಡ್ತಾ ಇದ್ದೀವಿ, ಎಷ್ಟಾದ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ನಾವು ಬರ್ತಾ ಇದ್ದೀವಿ, ದೇವರ ವಾಕ್ಯ ಎಂಬ ಸ್ವರವನ್ನು ನಾವು ಕೇಳಲಿಕ್ಕೆ ನಮ್ಮನ್ನು ನಾವು ಒಪ್ಪಿಸಿ ಕೊಡ್ತಾ ಇದ್ದೀವಿ. ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ಜನಾಂಗಗಳು ನಿನ್ನ ಧರ್ಮವನ್ನು ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಜನಾಂಗಗಳು ನಿನ್ನ ಧರ್ಮವನ್ನು. ಇವತ್ತು ಧರ್ಮ ಅಂದ್ರೆ ಜಾತಿ ವಿಷಯ ಅಲ್ಲ. ಇಲ್ಲಿ ಅನೇಕರು ನೋಡುವಂತ ವೇಳೆಯಲ್ಲಿ ಧರ್ಮ ಅಂದ್ರೆ ಜಾತಿಯ ವಿಚಾರದಲ್ಲಿ. ಇಲ್ಲಿ ಜಾತಿ, ಇವತ್ತು ದೇವರಾದ ಕರ್ತನು ಯೇಸು ಕ್ರಿಸ್ತನು ಜಾತಿಗೆ ಆತನು ದೇವರಲ್ಲ, ಇಡೀ ಲೋಕಕ್ಕೆ ನರ ಜನ್ಮದವರಿಗೆ ಆತನು ದೇವರಾಗಿದ್ದಾನೆ. ಇವತ್ತು ಆ ದೇವರಾದ ಕರ್ತನನ್ನು ನೀವು ಧರಿಸಿಕೊಂಡಿದ್ದೇವ. ಇವತ್ತು ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಇದೆಯಾ? ದೇವರ ವಾಕ್ಯದಲ್ಲಿ ನೀವು ನಡೀತಾ ಇದ್ದೇವಾ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ಜನಾಂಗಗಳು ನಿನ್ನ ಧರ್ಮವನ್ನು ಎಂಬುದಾಗಿ. ಧರ್ಮ ಅಂದ್ರೆ ದೇವರ ವಾಕ್ಯವಾಗಿದೆ. ಯಾಕಂದ್ರೆ ದೇವರ ವಾಕ್ಯ ನಿಮ್ಮ ಜೀವಿತವನ್ನು ಎಷ್ಟಾಗಿ ರೂಪಿಸ್ತಾ ಇದೆ. ಇವತ್ತು ನೀನು ಲೋಕದಲ್ಲಿ ಹೋಗುವಂತ ವೇಳೆಯಲ್ಲಿ ಲೋಕದ ಜನರು ಇವತ್ತು ನಿನ್ನನ್ನು ನೋಡುವಂತ ವೇಳೆಯಲ್ಲಿ ಇವನು ದೇವರ ಮಗನು, ಇವಳು ದೇವರ ಮಗಳು ಎಂಬುದಾಗಿ ಗುರುತಿಸ್ತಾ ಇದ್ದಾರ. ಧರ್ಮ ಅಂದ್ರೆ, ಯಾಕಂದ್ರೆ ದೇವರ ವಾಕ್ಯ ಎಲ್ಲಿ ಹೋದ್ರೂ ಕೂಡ, ಯಾರೊಂದಿಗೂ ಕೂಡ ನೀನು ಮಾತನಾಡುವುದಾದರೆ ದೇವರ ವಾಕ್ಯದ ಮೂಲಕ ನೀನು ಪ್ರಾರಂಭಿಸುವಾಗ, ನೀನು ಅವರ ಜೀವಿತದಲ್ಲಿ ಅವರಿಗೋಸ್ಕರ ನೀನು ಪ್ರಾರ್ಥಿಸುವಾಗ ನಿನ್ನಲ್ಲಿರುವಂಥ ದೇವರ ಆತ್ಮನನ್ನು ಅವರು ಕಾಣುವಂತೆ ಧರ್ಮ ದೇವರ ವಾಕ್ಯ. ಹಲ್ಲೆಲೂಯಾ. ಧರ್ಮ ಅಂದ್ರೆ ಜಾತಿ ಅಲ್ಲ ಪ್ರಿಯರೇ.
ಇವತ್ತು ಆ ವಾಕ್ಯಕ್ಕೆ, ದೇವರ ವಾಕ್ಯಕ್ಕೆ ನೀವು ಎಷ್ಟು ಬೆಲೆ ಕೊಡ್ತಾ ಇದ್ದೀರಿ? ದೇವರ ವಾಕ್ಯವನ್ನು ನೀವು ಎಷ್ಟಾಗಿ ನೀವು ಪ್ರೀತಿ ಮಾಡ್ತಾ ಇದ್ದೀರಿ? ದೇವರ ವಾಕ್ಯಕ್ಕೆ ನೀವು ಎಷ್ಟಾಗಿ ನೀವು ಸಮಯವನ್ನು ನೀವು ಕೊಡ್ತಾ ಇದ್ದೀರಿ? ಒಂದು ಅಕ್ಕ ಸಾಲಿಗನು ಒಂದು ಬಂಗಾರ ಒಂದು ಆ ಗೆಟ್ಟಿ ಅದನ್ನು ಜನರಿಗೆ ನೋಡುವಂತ, ಒಂದು ವೇಳೆ ಅದು ಸಿಗುವಂತ ವೇಳೆಯಲ್ಲಿ ಆ ದೊಡ್ಡ ದೊಡ್ಡ ಕಲ್ಲುಗಳಾಗಿ ಅದು ಇರ್ತದೆ. ಅದು ಸಿಗುವಾಗ ಇದರಲ್ಲಿ ಇದು ಏನೆಂಬುದಾಗಿ ಅದಕ್ಕೆ ಬೆಲೆ ಇರುವುದಿಲ್ಲ. ಯಾವಾಗ ಅದನ್ನು ಬೆಂಕಿಯಲ್ಲಿ ಹಾಕಿ ಅದನ್ನು ಪ್ಯೂರಿಫೈ ಮಾಡ್ತಾ ದೇವರ ವಾಕ್ಯ ಹೇಳ್ತದೆ, ಚೊಕ್ಕ ಬಂಗಾರ ಅದು 7 ಸಾರಿ ಪುಟಕ್ಕೆ ಆಗ್ತದಂತೆ. 7 ಸಾರಿ ಪುಟಕ್ಕೆ ಅಂದ್ರೆ ಅದು ಬೆಂಕಿಯಲ್ಲಿ ಹಾಕ್ತದೆ. ಅದನ್ನು 7ನೇ ಸಾರಿ, 6 ಸಾರಿ ಕೂಡ ಅದರಲ್ಲಿ ಬರುವಾಗ ಅದು ಪ್ಯೂರಿಫೈ ಆಗಿ 7ನೇ ಸಾರಿ, ಈ 7 ಪ್ರತಿ ಒಬ್ಬವನ ದೇವರ ಮಗಳ ಜೀವಿತದಲ್ಲಿ ಅದು ವಿಕ್ರಿಯಾಗಿದೆ, ಜಯವಾಗಿದೆ. ದೇವರ ಹಸ್ತದಲ್ಲಿ, ತಾಯಿಯ ಗರ್ಭದಲ್ಲಿ ನಾನು ನೀನು ಉಂಟಾದ ದಿನದಿಂದ ನನ್ನನ್ನು ನಿನ್ನನ್ನು ನಮ್ಮ ಜೀವಿತವನ್ನು ನೋಡುವಂತ ವೇಳೆಯಲ್ಲಿ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದಂತ ಸ್ಥಿತಿಯಲ್ಲಿದ್ದು, ಆದರೆ ದೇವರ ಹಸ್ತ ಬೆಳೆದು ಬರ್ತಾ ಇಂದಿನ ದಿನದಲ್ಲಿ ದೇವರ ವಾಕ್ಯವನ್ನು ಸಾರುವಂತ ದೇವರ ಸಾಧನವನ್ನಾಗಿ, ದೇವರ ಪಾತ್ರೆಯನ್ನಾಗಿ ದೇವರಾದ ಕರ್ತನು ಉಪಯೋಗಿಸಿದ್ದಾನೆ. ಈಗ ಆ ವಿಕ್ಟ್ರಿ ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ, ಆ ಜಯ, ಆ ವಿಕ್ಟ್ರಿ ಉಳ್ಳ ದೇವರಾದ ಕರ್ತನು ನನ್ನ ನಿನ್ನ ಜೀವಿತಕ್ಕೆ ಎಂಟರ್ ಆದಂತ ವೇಳೆಯಲ್ಲಿ, ಆ ವಿಕ್ಟ್ರಿ ಆದಂತ ದೇವರಾದ ಕರ್ತನು ನನ್ನ ನಿನ್ನ ಜೀವಿತದಲ್ಲಿ ಇರುವುದನ್ನು ಲೋಕ ನೋಡಬೇಕು. ಯೇಸು ಸ್ವಾಮಿ ಯಾರೆಂಬುದನ್ನು ಲೋಕ ದೇವರ ಮಗನೆಂಬುದಾಗಿ ತಿಳ್ಕೊಳ್ಳಿಕ್ಕೆ ಕಾರಣನೇ ಹೇಗೆ ಎಂಬುದಾಗಿ ಹೇಳುವುದಾದ್ರೆ, ತಂದೆಯಾದ ದೇವರ ಹಸ್ತದಲ್ಲಿ ಮಗನು ಇದ್ದುಕೊಂಡು ಮಗನು ಎಲ್ಲದಲ್ಲಿ ತಂದೆಯಾದ ದೇವರಿಗೆ ವಿಧೇಯನಾಗಿ ನಡೀತಾ ಬರುವಂತ ವೇಳೆಯಲ್ಲಿ, ತಂದೆಯಾದ ದೇವರಿಗೆ ಎಲ್ಲದರಲ್ಲಿ ಮಗನು ಮಹಿಮೆ ಪಡಿಸುವಂತ ವೇಳೆಯಲ್ಲಿ, ಮಗನು ಯಾರೆಂಬುದಾಗಿ ಲೋಕ ತಿಳ್ಕೊಳ್ಬೇಕೆಂಬುದಾಗಿ ತಿಳ್ಕೊಳ್ಳುವಂತೆಯೋ ಸತ್ತಂತ ಲಾಜರನನ್ನು ಎಬ್ಬಿಸಿದ ಯೇಸು, ಕುಂಟರಿಗೆ ಕಾಲು ಕೊಟ್ಟ, ಕುರುಡರಿಗೆ ಕಣ್ಣು ಕೊಟ್ಟ, ಪಾರ್ಶ್ವಾಯು ರೋಗಿಗಳನ್ನು ಎಬ್ಬಿಸಿದ, ಶಾಪ ಪಾಪದ ಬಂಧನದಲ್ಲಿ ಬಿಡುಗಡೆಯನ್ನು ಕೊಟ್ಟ, ಸೈತಾನರ ಬಂಧನದಲ್ಲಿ ಕಟ್ಟಲ್ಪಟ್ಟಂತ ಜನರಿಗೆ ಬಿಡುಗಡೆಯನ್ನು ಕೊಟ್ಟ. ಹೇಗೆ? ಯಾಕಂದ್ರೆ ತಂದೆಯಾದ ದೇವರನ್ನು ಮಗನು ಧರಿಸಿಕೊಂಡಿದ್ದ. ಆ ಧರ್ಮ ಆತನಲ್ಲಿತ್ತು, ಮಗನಲ್ಲಿ ಧರ್ಮ ಇತ್ತು, ದೇವರ ವಾಕ್ಯ ಆತನನ್ನು ನಡೆಸ್ತಾ ಇತ್ತು. ಇವತ್ತು ಅದೇ ದೇವರ ವಾಕ್ಯ ಇವತ್ತು ನನ್ನನ್ನು ನಿಮ್ಮನ್ನು ನಡೆಸ್ತಾ ಇದೆ. ಇವತ್ತು ನಾನು ನೀನು ತಂದೆಯಾದ ದೇವರು ಮಗನಲ್ಲಿ ಆ ರೀತಿಯಲ್ಲಿ ಹೇಗೆ ಕಂಡನು, ಇವತ್ತು ತಂದೆಯಾದ ದೇವರು ಮಗನ ಮೂಲಕವಾಗಿ ನನ್ನನ್ನು ನಿನ್ನನ್ನು ನೋಡುವಾಗ ಆ ಧರ್ಮವನ್ನು ನಾವು ಧರಿಸಿಕೊಂಡಿದ್ದೇವ. ನಾನು ನೀನು ಧರಿಸಿಕೊಂಡದ್ದು ಇವತ್ತು ಲೋಕ ನೋಡ್ತಾ ಇದೆಯಾ? ನನ್ನ ನಿನ್ನ ಮೂಲಕ ಅದ್ಭುತ ಕಾರ್ಯಗಳು ನಡೀತಾ ಇದೆಯಾ? ಇದಕ್ಕೆ ಕಾರಣನು ಕರ್ತನು. ಹಾಲೆಲೂಯಾ, ಹಾಲೆಲೂಯಾ. ಧರಿಸಿಕೊಂಡಿರುವುದಾದರೆ ನಿನ್ನೊಂದಿಗೆ ಆತನ ಕರ್ತನು ಇರುವುದನ್ನು ಲೋಕ ನೋಡ್ತದೆ. ನಿನ್ನ ಸ್ಥಾನವನ್ನು ಲೋಕ ನೋಡ್ತದೆ. ಪ್ರಿಯರೇ, ನಿನ್ನನ್ನು ನೀನು ಏನೋ ಒಂದು ಕಡೆಯಾಗಿ ನಿನ್ನನ್ನು ಕಡೆಗಾಣಿಸಿಕೊಳ್ಬೇಡ. ಏನೋ ದೇಹದ ಬಲಹೀನತೆಯಲ್ಲಿ ಇರುವಿ, ಒಂದು ಲೋಕದ ರೀತಿಯಲ್ಲಿ ಯಾವುದು ಎಲ್ಲವನ್ನು ಕಳ್ಕೊಂಡೇನೆಂಬುದಾಗಿ, ನನಗೆ ಯಾರು ಸಹಾಯಕರಿಲ್ಲ ಎಂಬುದಾಗಿ ತಿಳ್ಕೊಂಡಿರುವಿ. ಆದರೆ ಧರ್ಮವನ್ನು, ದೇವರ ವಾಕ್ಯವನ್ನು ನೀನು ಧರಿಸಿಕೊಂಡಿರುವುದಾದರೆ ನೀನು ಎಲ್ಲಿ ಬಿದ್ದಿದೆಯಾ ಅದೇ ಸ್ಥಳದಿಂದ ದೇವರಾದ ಕರ್ತನು ನಿನ್ನನ್ನು ಎಬ್ಬಿಸ್ತಾನೆ. ಪ್ರಿಯರೇ, ನಿಮ್ಮನ್ನು ಎಬ್ಬಿಸ್ತಾನೆ. ಫಸ್ಟ್ ಆಫ್ ಆಲ್ ಆ ಧರ್ಮವನ್ನು ನೀನು ಧರಿಸಿಕೊಂಡಿರುವುದಾದರೆ, ಧರ್ಮ ಅಂದರೆ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯವನ್ನು ನೀನು ಧರಿಸಿಕೊಂಡಿರುವುದಾದರೆ, ಮಗನಲ್ಲಿ ತಂದೆ ಇರುವುದನ್ನು ಲೋಕ ಯಾವ ರೀತಿ ನೋಡಿತೋ, ನನ್ನ ನಿನ್ನಲ್ಲಿ ಮಗನಿರುವುದನ್ನು ಲೋಕ ನೋಡುವಂತೆ ತಂದೆಯಾದ ದೇವರು ನನ್ನ ನಿಮ್ಮ ಜೀವಿತದಲ್ಲಿ ನಡೆಸ್ತಾನೆ. ಫಸ್ಟ್ ವಿಧೇಯತ್ವ.
ಫಸ್ಟ್ ವಿಧೇಯತ್ವ. ದೇವರ ವಾಕ್ಯಕ್ಕೆ ನೀವು ಎಷ್ಟು ಸಮಯ ಕೊಡ್ತೀರಾ, ದೇವರ ವಾಕ್ಯವನ್ನು ಎಷ್ಟಾಗಿ ಪ್ರೀತಿ ಮಾಡ್ತೀರಾ, ಅದರ ಮೂಲಕ ನಿಮ್ಮ ಜೀವಿತದಲ್ಲಿ ಪ್ರತಿಫಲವನ್ನು ನೀವು ಹೊಂದುತ್ತೀರಾ. ಅದು ಮಾತ್ರವಲ್ಲದೆ ಮುಂದೆ ದೇವರ ವಾಕ್ಯ ಹೇಳ್ತದೆ, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ಹಾಲೆಲೂಯಾ. ವೈಭವವಂತೆ. ಹಾಲೆಲೂಯಾ. ಸಕಲ ರಾಜರು ನಿನ್ನ ವೈಭವ. ನೀನು ನೆನೆಸ್ತಿರುವಿ ಈ ಲೋಕದಲ್ಲಿ ಅವರು ದೊಡ್ಡ ಜನ, ಇವರು ದೊಡ್ಡ ಜನ, ಹಾಗೆ ಹೀಗೆ ಎಂಬುದಾಗಿ ನಿಮ್ಮ ಬಾಯಿಂದ ನೀವು ಮಾತನಾಡ್ತಿರುವಿರಿ. ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ನಿಂತಿದ್ದೇನೆ. ನಿನ್ನಲ್ಲಿರುವಂತ ವೈಭವ ಪರಲೋಕದ ನಿನ್ನಲ್ಲಿರುವಂತ ವೈಭವ ಪರಲೋಕದ ಆ ಮಹಿಮೆಯ ಬೆಳಕಾಗಿದೆ ಪ್ರಿಯರೇ. ನಿನ್ನಲ್ಲಿರುವಂತ ಮಹಿಮೆ ಲೋಕ ನೋಡಬೇಕು. ಸಕಲ ರಾಜರು ಅಂತಾರೆ, ಎಂತ ದೊಡ್ಡ ಘನವಂತನಾದ್ರೂ ಕೂಡ ಅವನಿಗೋಸ್ಕರ ನೀನು ಪ್ರಾರ್ಥಿಸುವಂತ ಪ್ರಾರ್ಥನಾ ಪರನಾಗಿರ್ಬೇಕು. ನೀನು ದೇವರ ಹಸ್ತದಲ್ಲಿ ರೂಪಿಸಲ್ಪಡುವಂತ ದೇವರ ಆತ್ಮನ ಸಾಧನವಾಗಿರ್ಬೇಕು. ನೀನು ನಿನ್ನಲ್ಲಿ ನಿಮ್ಮಲ್ಲಿ ಇರುವಂತ ವೈಭವ ಪರಲೋಕದ ವೈಭವವಾಗಿರ್ಬೇಕು. ಈ ಲೋಕದ ಸಂಬಂಧವಾದಂತ ನಾಶವಾಗಿ ಹೋಗುವಂತ ವೈಭವ ಅಲ್ಲ. ನಿನ್ನಲ್ಲಿರುವಂತ ವೈಭವ. ರಾಜ್ಯರು ಕೂಡ ಎಷ್ಟು ದೊಡ್ಡ ಘನತೆ, ಯಾವ ರೀತಿ, ಯಾವ ರಾಜಕೀಯದ ಜನರು ಕೂಡ, ಯಾವ ಅಧಿಕಾರಿಗಳು ಕೂಡ ನಿಮ್ಮಲ್ಲಿರುವಂತ ವೈಭವವನ್ನು, ದೇವರು ನಿಮಗೆ ಕೊಟ್ಟಿರುವಂತ ಅಧಿಕಾರವನ್ನು ಅದನ್ನು ನೋಡಬೇಕು ಪ್ರಿಯರೇ. ಇವತ್ತು ಅದಕ್ಕೋಸ್ಕರವಾಗಿ ದೇವರ ಸನ್ನಿಧಾನಕ್ಕೆ ನೀವು ಬನ್ನಿ. ನಿಮ್ಮ ವೈಭವ ಲೋಕ ನೋಡಬೇಕು. ನಿಮ್ಮನ್ನು ನೀವು ಏನೇನೋ ಎಂಬುದಾಗಿ ನೀವು ಕಡೆಗಾಣಿಸಿಕೊಳ್ಬೇಡಿ. ದೇವರಾದ ಕರ್ತನು ನಿಮ್ಮನ್ನು ತನ್ನ ಸಾಧನವನ್ನಾಗಿ, ತನ್ನ ವಾಗ್ದಾನದ ಮೂಲಕ ನಿಮ್ಮನ್ನು ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡಿದ್ದಾನೆ. ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ, ಅದರಲ್ಲಿ ನೀವು ಜೀವಿಸುವುದಕ್ಕಾಗಿ ಅಲ್ಲ, ಪರಲೋಕದ ರಾಯಭಾರಿಗಳಾಗಿ, ಪರಲೋಕದ ಮಹಿಮೆಯುಳ್ಳವರಾಗಿ, ಪರಲೋಕದ ಆ ಪ್ರಭಾವದಿಂದ ನೀವು ತುಂಬಲ್ಪಟ್ಟಿರುವುದನ್ನು ರಾಜರು ಕೂಡ ನೋಡಬೇಕು. ಹಾಲೆಲೂಯಾ. ನೋಡ್ತಾರೆ. ನಿಮ್ಮ ಹೆಸರನ್ನು ದೇವರಾದ ಕರ್ತನು ಪ್ರಖ್ಯಾತಿಗೆ ತರ್ತಾನೆ. ಯಾವಾಗ ನೀವು ಧರ್ಮವನ್ನು ನೀವು ಧರಿಸಿಕೊಳ್ತೀರಾ, ದೇವರ ವಾಕ್ಯವನ್ನು ನೀವು ಧರಿಸಿಕೊಳ್ತೀರಾ, ಎಂಥ ದೊಡ್ಡ ಪದವಿಯಲ್ಲಿದ್ದಂತ ಎಷ್ಟು ದೊಡ್ಡ ಜನವೇ ಆಗಿರ್ಬೋದು, ಲೋಕದ ರೀತಿಯಲ್ಲಿ ಅವನು ಘನವಂತನಾಗಿರ್ಬೋದು, ಆದರೆ ನೀನು ಪರಲೋಕದ ಘನವಂತರಾಗಿದ್ದೆವು, ಪರಲೋಕದ ರಾಜನ ಮಗಳಾಗಿದ್ದೇವೆ. ನಾವು ನಿಮ್ಮಲ್ಲಿ ಇರುವಂತ ವೈಭವವನ್ನು ಅವರು ನೋಡ್ಬೇಕ್ರಿ. ಅದಕ್ಕೋಸ್ಕರ ದೇವರಾದ ಕರ್ತನು ಈ ಲೋಕದಲ್ಲಿ ನನ್ನನ್ನು ನಿಮ್ಮನ್ನು ಇಟ್ಟಿದ್ದಾನೆ. ಯಾವುದೋ ಒಂದು ದೇಹದ ಬಲಹೀನತೆಯಲ್ಲಿರುವಂಥ ವೇಳೆಯಲ್ಲಿ ಅದನ್ನು ನೋಡಿ ಸೋತು ಹೋಗಬೇಡಿ. ಇನ್ನು ಅನೇಕ ಜನರು ನೀವು ಅಂದುಕೊಳ್ತಿದ್ದೀರಾ, 4 ಕೋಣೆ ಮಧ್ಯದಲ್ಲಿದ್ದೇನೆ, ನಾನು ಏನು ಸೇವೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ. ಅನೇಕ ಜನರಿಗೋಸ್ಕರ ನೀವು ಪ್ರಾರ್ಥಿಸಿ. ಪ್ರಾರ್ಥನಾ ಪರರಾಗಿದ್ದೀರಾ ನೀವು, ಪ್ರಾರ್ಥನಾ ಒಂದು ಸಾಧನವಾಗಿದ್ದೀರಾ ನೀವು. ಪ್ರಿಯ ದೇವ ಜನರೇ, ನಿಮ್ಮಲ್ಲಿರುವಂತ ಆ ವೈಭವವನ್ನು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ತಂದೆಯಾದ ದೇವರು ನಿಮ್ಮಲ್ಲಿಟ್ಟಿರುವಂತ ಆ ಪರಲೋಕದ ವೈಭವವನ್ನು ನೋಡ್ಲಿಕ್ಕೆ ಜನರು ನಿಮ್ಮ ಮನೆಗೆ ಧಾವಿಸಿ ಬರ್ತಾರೆ. ಯಾಕಂದ್ರೆ ನಿಮ್ಮ ಮೂಲಕ ದೇವರಾದ ಕರ್ತನು ಮಾಡುವಂತ ಅದ್ಭುತ ಕಾರ್ಯಗಳನ್ನು ರಾಜರು ಕೂಡ ನೋಡ್ತಾರೆ. ಎಷ್ಟು ದೊಡ್ಡ ಘನವಂತನೇ ಆಗಿರಲಿ, ನಿಮ್ಮನ್ನು ತನ್ನ ಮನೆಗೆ ಕರೆಸಿಕೊಳ್ತಾರೆ. ಯಾಕಂದ್ರೆ ನಿಮ್ಮ ಹೆಸರು ದೇವರ ಆತ್ಮನು ಘನತೆ ವೈಭವದ ಮೂಲಕ ನಡೆಸ್ತಿದ್ದಾನೆ. ಪ್ರಿಯ ದೇವಜನರೇ, ಆ ಧರ್ಮವನ್ನು ನೀವು ಧರಿಸಿಕೊಳ್ಳಿ. ದೇವರ ವಾಕ್ಯವನ್ನು ನಿಮ್ಮ ಈ ದೇಹೆಂಬ ಗುಡಾರದ ಹೃದಯ ಎಂಬ ಆಲಯದಲ್ಲಿ ನೀವು ಅದನ್ನು ಧರಿಸಿಕೊಳ್ಳಿ. ಎಂಥ ದೊಡ್ಡ ರಾಜನೇ ಆಗಿ ನಿಮ್ಮ ವೈಭವವನ್ನು ನೋಡ್ತಾನೆ. ನಿಮ್ಮ ವೈಭವ ನೋಡಿ ನಿಮ್ಮ ಬಳಿಗೆ ಬರ್ತಾನೆ. ಹಾಲೆಲೂಯಾ. ನೀವು ಅವರ ಬಳಿಗೆ ಹೋಗ್ಬೇಕಾದದಿಲ್ಲ, ನಿಮ್ಮನ್ನು ಹುಡುಕಿಕೊಂಡು ಬರ್ತಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟೋ ದುಷ್ಟ ಕಾರ್ಯಗಳನ್ನು ಮಂತ್ರಗಳನ್ನು ಮಾಡುವಂತ ಜನರ ಬಳಿಗೆ ಎಷ್ಟು ಜನ ಹೋಗ್ತಿದ್ದಾರೆ.
ಅವರು ಲೋಕದ ರೀತಿಯಲ್ಲಿ ನಾಶವಾಗಿ ಹೋಗುವ ದುಷ್ಟ ಕಾರ್ಯದಲ್ಲೇ ಅಷ್ಟು ಇದ್ದಾರೆ. ಆದರೆ ನಾನು ನೀನು ದೇವರ ವಾಕ್ಯವನ್ನು ಹಿಡ್ಕೊಂಡು ಲೋಕದ ಮಧ್ಯದಲ್ಲಿ ಅನೇಕ ಜನರಿಗೋಸ್ಕರ ಪ್ರಾರ್ಥಿಸುವಂತ ಸಾಧನಗಳಾಗಿರುವಾಗ ನನ್ನನ್ನು ನಿಮ್ಮನ್ನು ಯಾವ ವೈಭವದಲ್ಲಿ ದೇವರಾದ ಕರ್ತನು ನಡೆಸಲಿಕ್ಕಿಲ್ಲ. ನಾನು ನೀವು ಲೋಕ ಸಂಬಂಧವಾಗಿ ಜೀವಿಸಲಿಕ್ಕೆ ಈ ಲೋಕದಲ್ಲಿ ನನ್ನನ್ನು ನಿಮ್ಮನ್ನು ಕಳಿಸಲಿಲ್ಲ. ದೇವರ ವಾಕ್ಯ ಆ ಧರ್ಮವನ್ನು ಧರಿಸಿಕೊಂಡವರಾಗಿ ಈ ಲೋಕದಲ್ಲಿ ಪರಲೋಕದ ತಂದೆಯಾದ ದೇವರ ಆ ವೈಭವವನ್ನು ನನ್ನ ನಿಮ್ಮ ಮೂಲಕ ಕಾಣುವುದಕ್ಕಾಗಿ ಈ ಲೋಕದಲ್ಲಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಇದನ್ನು ಆಲೋಚನೆ ಮಾಡಿ. ನಿಮ್ಮ ವಿಚಾರದಲ್ಲಿ ಲೋಕ ಬೇಡವಾದ ನೆಗೆಟಿವ್ ಮಾತನಾಡಿದ್ರು ಕೂಡ ನೀವು ಚಿಂತೆ ಮಾಡಬೇಡಿ. ನಿಮ್ಮಲ್ಲಿರುವಂಥ ದೇವರ ಆತ್ಮನು ಯಾರೆಂಬುದಾಗಿ ನೀವು ತಿಳ್ಕೊಳ್ಳಿ. ಮೊದಲಾಗಿ ಅವರ ಮಧ್ಯದಲ್ಲಿ ಒಂದು ದಿನ ಅಂತ ಅವಮಾನ ಪಡಿಸಿದಂಥ ಜನರ ಮಧ್ಯದಲ್ಲಿ ಅಂಥ ಜನರೇ ನಿಮ್ಮ ಮೂಲಕ ಸಹಾಯಕ್ಕೆ ನಿಮ್ಮ ಬಳಿಗೆ ಬರ್ತಾರೆ. ಯಾಕೆ? ನಿಮ್ಮಲ್ಲಿರುವಂಥ ವೈಭವವನ್ನು ಅವರು ನೋಡ್ತಾರೆ. ನೀವು ಧರ್ಮವನ್ನು ಧರಿಸಿಕೊಳ್ಳಿ, ದೇವರ ವಾಕ್ಯವನ್ನು ನೀವು ಧರಿಸಿಕೊಳ್ಳಿ. ಸಕಲ ರಾಜರು ಕೂಡ ಬರಬೇಕು. ಯಾವನೇ ಆಗಲಿ ಈ ಲೋಕದ ಆಸ್ತಿ ಅಂತಸ್ತು ಸಂಪತ್ತಿನ ಮೇಲೆ ಮನಸ್ಸಿಟ್ರೆ ಅದು ಅಲ್ಪಾಯುಷ್ಯದ ಮೂಲಕವಾಗಿ ಕಳೆದು ಹೋಗ್ತದೆ. ಪ್ರಿಯರೇ, ದೇವರ ವಾಕ್ಯವನ್ನು ಯಾರ್ಯಾರು ನೀವು ಧರಿಸಿಕೊಳ್ತೀರಾ, ದೀರ್ಘಾಯುಷ್ಯವನ್ನು ಕೃಪೆಯನ್ನು ಕೊಟ್ಟು ಪರಲೋಕದ ತಂದೆಯಾದ ದೇವರು ನಿಮ್ಮನ್ನು ನಡೆಸುವನಾಗಿದ್ದಾನೆ. ಇನ್ನೊಂದು ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ಹೊಸ ಹೆಸರು. ಈ ಹೊಸ ಹೆಸರು ಯಾವುದು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಆದುಕೊಂಡ ನೀನು ಯಾವಾಗ ನೀನು ಧರ್ಮವನ್ನು ನೀನು ಧರಿಸಿಕೊಳ್ತೀರಾ, ದೇವರ ವಾಕ್ಯವನ್ನು ನೀವು ಧರಿಸಿಕೊಳ್ತೀರಾ, ಯಾವಾಗ ನಿಮ್ಮ ಜೀವಿತ ಪ್ರಾರ್ಥನೆ ಜೀವಿತವಾಗಿ ಮಾರ್ಪಾಡಾಗ್ತದ. ಹೊಸ ಹೆಸರು ಪ್ರಾರ್ಥನಾ ವೀರನು ಎಂಬುದಾಗಿ ನಿಮಗೆ ಹೊಸ ಹೆಸರು ಬರ್ತದೆ. ದೇವರ ಆತ್ಮನ ಹಸ್ತದಲ್ಲಿರುವಂತ ದೇವರ ಆತ್ಮನ ಸಾಧನೆ ಎಂಬುದಾಗಿ ನಿಮಗೆ ಹೊಸ ಹೆಸರು ಬರ್ತದೆ. ದೇವರ ಸೇವಕನು, ದೇವರ ಸೇವಕಿ ಎಂಬುದಾಗಿ ಹೊಸ ಹೆಸರು ಲೋಕದ ಜನರೇ ನಿಮಗೆ ಕೊಡ್ತಾರೆ. ಇವತ್ತು ದೇವರಾದ ಕರ್ತನು, ಪ್ರಿಯ ದೇವ ಜನರ ವಾಕ್ಯವನ್ನು ಕೇಳುವಂತ ನೋಡುವಂತ ನೀವು ಯಾರೇ ಆಗಿರಲಿ, ನಿಮ್ಮ ಮೂಲಕ ನೀವು ವಾಕ್ಯವನ್ನು ಯಾರ್ಯಾರಿಗೆ ನೀವು ಶೇರ್ ಮಾಡ್ತೀರಾ ಅವರೆಲ್ಲರನ್ನು ದೇವರಾದ ಕರ್ತನು ಈ ಕ್ಷಣದಲ್ಲಿ ಆತನು ತನ್ನ ಹಸ್ತದ ಮೂಲಕ ತನ್ನ ಬಳಿಗೆ ಸೆಳೆದುಕೊಳ್ಳುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯವನ್ನು ನೀವು ಧರಿಸಿಕೊಳ್ಳಿ. ಪರಲೋಕದ ತಂದೆಯಾದ ದೇವರು ನಿಮಗೆ ಕೊಟ್ಟಿರುವಂತ ಹೊಸ ಹೆಸರು, ಹೊಸ ಬಿರುದನ್ನು ನೀವು ನೋಡ್ತೀರಾ. ನಿಮ್ಮನ್ನು ನೀವು ಏನು ಅಲ್ಪರೆಂಬುದಾಗಿ ಯಾರದೋ ಒಬ್ಬರ ಮಾತನ್ನು ಕೇಳಿ ನಿಮ್ಮನ್ನು ನೀವು ಕಡೆಗಾಣಿಸಿಕೊಳ್ಬೇಡಿ. ನಿಮ್ಮನ್ನು ನೀವು ಅಲ್ಪರೆಂಬುದಾಗಿ ತಿಳ್ಕೊಳ್ಬೇಡಿ. ಜನರು ನಿಮ್ಮನ್ನು ಅಲ್ಪರೆಂಬುದಾಗಿ ತಿಳ್ಕೊಂಡಿರುವುದು, ಆದರೆ ದೇವರಾದ ಕರ್ತನು ನಿಮಗೊಂದು ಹೊಸ ಹೆಸರನ್ನು ಕೊಡಲಿಕ್ಕೆ ರೆಡಿ ಮುಂದೆ ಇದ್ದಾನೆ. ನೀವು ವಾಕ್ಯವನ್ನು ಧರಿಸಿ ಆ ಧರ್ಮವನ್ನು ನೀವು ಧರಿಸಿಕೊಂಡಿರುವುದಾದರೆ ರಾಜರು ಕೂಡ ನಿಮ್ಮ ಬಳಿಗೆ ಬರ್ತಾರೆ. ನಿಮ್ಮ ವೈಭವವನ್ನು ನೋಡ್ತಾರೆ. ಪ್ರಿಯರೇ, ನಿಮ್ಮ ವೈಭವವನ್ನು, ನಿಮ್ಮಲ್ಲಿರುವಂತಹ ಪರಲೋಕದ ಬೆಳಕನ್ನು ಅವರು ನೋಡ್ತಾರೆ. ಅದೇ ವೈಭವ ನನ್ನಲ್ಲಿ, ನಿಮ್ಮಲ್ಲಿ ಇರುವಂಥ ವೈಭವ ಪರಲೋಕದ ವೈಭವ, ಪರಲೋಕದ ಬೆಳಕು. ಅದಕ್ಕೋಸ್ಕರವಾಗಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ನೇಮಕ ಮಾಡಿದ್ದಾನೆ. ಹೊಸ ಹೆಸರನ್ನು ಕೊಟ್ಟಿದ್ದಾನೆ. ದೇವರ ಮಗನು, ದೇವರ ಮಗಳು ಎಂಬುದಾಗಿ ಹೊಸ ಹೆಸರನ್ನು ಕೊಟ್ಟಿದ್ದಾನೆ. ಇವನು ದೇವರ ಮಗನು, ಇವಳು ದೇವರ ಮಗಳು. ದೇವರ ಆತ್ಮ ನನಗೋಸ್ಕರ ಕರೆಯಲ್ಪಟ್ಟಂತ ನನ್ನ ಸೇವಕರು ಎಂಬುದಾಗಿ. ಹಲ್ಲೆಲೂಯಾ. ಯಾರು ನಿಮ್ಮನ್ನು ಹೆಸರಿಡಿದು ಕರೆಯುವುದಿಲ್ಲ, ದೇವರ ಸೇವಕರು ಎಂಬುದಾಗಿ ಕರೀತಾರೆ. ದೇವರ ಸೇವಕಿ ಎಂಬುದಾಗಿ ನಿಮ್ಮನ್ನು, ಅದು ಪರಲೋಕದಿಂದ ಕೊಡಲ್ಪಟ್ಟ ಹೆಸರು. ಆ ಬಿರುದು ನಿಮಗೆ ಬರಬೇಕು ಪ್ರಿಯರೇ. ಆ ಬಿರುದು ದೇವರ ಬಾಯಿಂದ ಹೊರಟಂತ ಮಾತು, ಅದು ಆ ಹೊಸ ಹೆಸರು. ಇವತ್ತು ನಾನು ನೀವು ದೇವರ ಆತ್ಮನಲ್ಲಿ ನಾವು ಧನ್ಯರಾಗಿರ್ಬೇಕು ಪ್ರಿಯರೇ. ನಮ್ಮ ಜೀವಿತ ಒಂದು
ನಾವು ನಡೆಯುವಂಥ ಕಾರ್ಯಗಳು ಒಂದಾಗಿರಬಾರ್ದು. ನಮ್ಮ ಜೀವಿತ ದೇವರಾದ ಕರ್ತನಿಗೆ ಅದು ಮೀಸಲಾಗಿದೆ. ಇವತ್ತು ದೇವರ ಆತ್ಮನ ವೈಭವವನ್ನು ನನ್ನಲ್ಲಿ ನಿನ್ನಲ್ಲಿ ಲೋಕ ನೋಡಲಿಕ್ಕೆ ಕಾಯ್ತಾ ಇದೆ. ನೀವೆಲ್ಲಿ ಬಿದ್ದಿದ್ದೀರಾ ಆ ಸ್ಥಳದಿಂದ ಎದ್ದೇಳಿ. ದೇವರಾದ ಕರ್ತನು ನಿಮ್ಗೆ ಹೊಸ ಹೆಸರನ್ನು ಕೊಟ್ಟಿದ್ದಾನೆ. ಆತನ ಬಾಯಿಂದ ಹೊರಟಂತ ಮಾತು, ಆತನ ಇಷ್ಟಾರ್ಥ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಯಾವುದೋ ಕಾಂಜಿ ಪಿಂಜಿ ಲೋಕದಲ್ಲಿ ಹೋಗುವಂತ ಜನರ ಮಾತನ್ನು ಕೇಳಿ ನಿಮ್ಮ ಜೀವಿತವನ್ನು ನೀವು ಕಡೆಗಾಣಿಸಿಕೊಳ್ಬೇಡಿ ಪ್ರಿಯರೇ. ನೀವು ನಿಮ್ಮನ್ನು ತುಚ್ಛವಾಗಿ ಕಾಣಬೇಡಿ. ನೀವು ದೇವರ ಸಾಧನಗಳಾಗಿದ್ದೀರಾ. ದೇವರ ಬಾಯಿ ನಿಮ್ಮ ಜೀವಿತದಲ್ಲಿ ನಿಮ್ಮ ವಿಷಯದಲ್ಲಿ ನುಡಿದಿದೆ. ಯಾವುದೇ ರೋಗಗಳನ್ನು ಸ್ವಸ್ಥ ಮಾಡಲಿಕ್ಕೆ ದೇವರ ವಾಕ್ಯವೆಂಬ ಔಷಧಿ ನಿಮ್ಮ ಬಾಯಲ್ಲಿದೆ. ದೇವರ ಅಧಿಕಾರ ನಿಮ್ಮ ಬಾಯಲ್ಲಿದೆ. ದೇವರ ಆತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿದೆ. ನೀವು ಮಾತನಾಡಿ. ಆ ಮಾತನಾಡಬೇಕಾದ್ರೆ ಆ ಧರ್ಮವನ್ನು ನೀವು ಧರಿಸಿಕೊಳ್ಬೇಕು. ದೇವರ ವಾಕ್ಯವನ್ನು ನೀವು ಧರಿಸಿಕೊಳ್ಬೇಕು ಪ್ರಿಯರೇ. ಈ ಮೂಲಕವಾಗಿ ದೇವರಾದ ಕರ್ತನು ನಿಮ್ಮನ್ನು ನಡೆಸುವನಾಗಿದ್ದಾನೆ. ದೇವರಾದ ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಿ ನಡೆಸಲಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ತಂದೆಯಾದ ದೇವರೇ, ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಂತ ವೇಳೆಯಲ್ಲಿ ಆ ಧರ್ಮವನ್ನು, ಆ ವಾಕ್ಯವೆಂಬ ಆತನಾಗಿರುವ ನನ್ನ ತಂದೆಯಾದ ದೇವರೇ, ಮಗನಾದ ಕ್ರಿಸ್ತನು ನಿನ್ನನ್ನು ಧರಿಸಿಕೊಂಡ ಪ್ರಕಾರ ನಿನ್ನನ್ನು ನಿನ್ನ ಮಗನ ಮೂಲಕ ಲೋಕ ಕಾಣುವಂತೆ ಮಗನ ಮೂಲಕ ಅದ್ಭುತ ಕಾರ್ಯಗಳನ್ನು ನೀನು ಮಾಡಿದಂಥ ದೇವರು. ಪಾಪ ಶಾಪಗಳನ್ನು ಮುರಿಯುವಂತ ಅಧಿಕಾರವನ್ನು ಕೂಡ ಮಗನಿಗೆ ಕೊಟ್ಟ ಆತನು ನೀನು ತಂದೆ. ಅದೇ ರೀತಿಯಾಗಿ ಈ ಲೋಕದಲ್ಲಿ ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರೇ, ನಿನಗೆ ಮಹಿಮೆಯನ್ನು ಉಂಟಾಗುವುದಕ್ಕೋಸ್ಕರವಾಗಿ ನಿನ್ನ ಮಗನ ಮೂಲಕ ನನ್ನನ್ನು ನಮ್ಮನ್ನು ನೀನು ಈ ಲೋಕದಲ್ಲಿ ಆರಿಸಿಕೊಂಡಿದ್ದಿ. ಘನವಾದ ಪದವಿಗೆ ನೀನು ನಡೆಸಿದ್ದಿ. ನಮ್ಮ ಹೆಸರನ್ನು ಪ್ರಖ್ಯಾತಿಗೆ ನೀನು ತರುವಂತ ದೇವರಾಗಿದ್ದಿ. ನಿನ್ನ ಬೆಳಕು, ನಿನ್ನ ಮಹಿಮೆ ನಮ್ಮಲ್ಲಿ ಪ್ರಕಾಶಿಸುವಂತೆ ಲೋಕದಲ್ಲಿರುವುದು ಎಷ್ಟೇ ದೊಡ್ಡ ಘನವಾದಂಥ ಪದವಿಯಲ್ಲಿದ್ದ ಎಷ್ಟೇ ದೊಡ್ಡ ಜನರಾಗಿ ಇರಲಿ, ನಿನ್ನ ವೈಭವವನ್ನು ಕಾಣಲಿಕ್ಕೆ ನಿನ್ನ ಮಕ್ಕಳ ಬಳಿಗೆ ಬರ್ಲಿಕ್ಕಾಗುವಂತೆ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಕ್ಕಳನ್ನು ನಿನ್ನ ಹಸ್ತದ ನಿನ್ನ ಒಡೆತನದಲ್ಲಿಟ್ಟು ನೀನು ನಡೆಸಿ ನಿನಗೆ ಸ್ತೋತ್ರ. ಡ್ಯಾಡಿ, ನಿನ್ನಲ್ಲಿರುವಂಥ ಮಹಿಮೆಯನ್ನು ನಿನ್ನ ಮಕ್ಕಳು ಮೊದಲಾಗಿ ತಿಳ್ಕೊಂಡು ನಿನ್ನಲ್ಲಿ ಯಾವಾಗಲೂ ನಿನ್ನ ಆತ್ಮನಲ್ಲಿ ನಿನ್ನ ವಾಕ್ಯದಲ್ಲಿ ರೂಪಿಸಲ್ಪಡುವಂತೆ, ಬೆಳಿಲಿಕ್ಕಾಗುವಂತೆ, ಬಲ ಹೊಂದುವಂತೆ ನಿನ್ನ ಕೃಪೆಯಿಂದ ನೀನು ನಡೆಸು. ಎಲ್ಲಾದಲ್ಲಿ ಕರ್ತನೆ, ನಿನಗೊಬ್ಬನಿಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಿನ್ನ ಅತಿ ಪರಿಶುದ್ಧವುಳ್ಳ ಏಕೈಕ ನಿನ್ನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್. Bless in the name of Jesus Nazareth. Bless in the name of Jesus.